ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾವಿನಕಾಯಿಯ ಸಾಸಿವೆ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಕಾಡು ಮಾವಿದ್ರೆ ಇದಕ್ಕೆ ಒಳ್ಳೆಯದಾಗುತ್ತೆ. ಫಸ್ಟಿಗೆ ಈ ಮಾವಿನಕಾಯಿನ ತೊಳ್ಕೊಬೇಕು ನೀರಲ್ಲಿ. ನಾನೊಂದಿಲ್ಲಿ 4-5 ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ. ಇದು ಕಾಡು ಮಾವಾದರೆ ಸ್ವಲ್ಪ ಸ್ಮೆಲ್ ಇರ್ತದೆ, ಒಳ್ಳೆ ಆಗ್ತದೆ ಮಾವಿನಕಾಯಿ ಸಾಸಿವೆ. ಅಥವಾ ಕರಾವಳಿ ಭಾಗದಲ್ಲಿ ತುಳುವಲ್ಲಿ ಚಂಡ್ರು ಪುಳಿ ಅಂತಾರೆ ಇದಕ್ಕೆ. ಈಗ ನಾನಿಲ್ಲಿ ತೊಳ್ಕೊಂಡಿದ್ದೇನೆ ಮಾವಿನ ಹಣ್ಣನ್ನು. ಈಗ ಮಾವಿನ ಹಣ್ಣನ್ನು ಅದರ ತೊಟ್ಟೆ ಎಲ್ಲ ತೆಗೆದು ಅದನ್ನೀಗ ಪೀಸ್ ಮಾಡ್ಕೋಬೇಕು. ಈ ಥರ ಇಲ್ಲಿ ನೋಡ್ಬೋದು ನೀವು ವಿಡಿಯೋದಲ್ಲಿ. ಅದರ ತೊಟ್ಟು ತೆಗಿಬೇಕು. ಎಲ್ಲ ಮಾವಿನ ಹಣ್ಣಿದು ತೊಟ್ಟನ್ನು ತೆಗೆದು ಅದನ್ನು ಪೀಸ್ ಮಾಡ್ಕೋಬೇಕು. ಈ ಥರ ಪೀಸ್ ಮಾಡ್ಕೋಬೇಕು ಮಾವಿನ ಹಣ್ಣನ್ನು. ಇಲ್ಲಿ ನಾನೀಗ ಪೀಸ್ ಮಾಡ್ಕೋತಾ ಇದ್ದೇನೆ. ಈ ಕಾಡು ಮಾವನ್ನು ಸರಿಯಾಗಿ ನೋಡ್ಕೋಬೇಕು. ಕೆಲವೊಂದು ಮಾವಿನ ಹಣ್ಣಲ್ಲಿ ಹುಳ ಆಗಿರ್ತದೆ, ಚೆಕ್ ಮಾಡ್ಕೋಬೇಕು. ಈಗ ನಾನಿಲ್ಲಿ ಚೆಕ್ ಮಾಡ್ಕೊಂಡು ಈಗ ಇದನ್ನು ಪೀಸ್ ಮಾಡಿಕೊಂಡು ಈ ಹಣ್ಣನ್ನು ಕಿವುಚ್ಕೋಬೇಕು. ಫುಲ್ ಮಾವಿನ ಹಣ್ಣನ್ನು ಭಾಗ ಮಾಡಿಕೊಂಡು ಹಣ್ಣನ್ನು ಕಿವುಚ್ಕೋಬೇಕು. ಈಗ ಇದನ್ನು ಮುಚ್ಚಿ ಒಂದು ಬದಿಗೆ ಇಡುವ. ಈಗ ಅದಕ್ಕೆ ಮಸಾಲ ರೆಡಿ ಮಾಡಬೇಕು. ಮಸಾಲಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂತ ಹೇಳ್ತೇನೆ. ಒಂದು ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು ತೆಂಗಿನ ತುರಿ, 1 ಕಪ್ ತೆಂಗಿನ ತುರಿಯನ್ನು ನಾನೀಗ ಆ್ಯಡ್ ಮಾಡ್ಕೋತಾ ಇದ್ದೇನೆ ಮಿಕ್ಸಿ ಜಾರಿಗೆ. ನಂತರ ಈಗ ಒಂದು 5 ಒಣಮೆಣಸು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೇನೆ. ಆಮೇಲೆ ಹಸಿ ಸಾಸಿವೆ ಒಂದು 2.5 ಸ್ಪೂನಷ್ಟು ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೇನೆ. ಆನಂತರ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ. ಆಮೇಲೆ ಸ್ವಲ್ಪ ಅರ್ಧ ಸ್ಪೂನ್ ಅರಿಶಿನ ಪುಡಿ. ಇಷ್ಟೆಲ್ಲ ಮಾಡ್ಕೊಂಡು ಈಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಈಗ ಮಸಾಲ ರೆಡಿಯಾಗಿದೆ ನೋಡ್ಬೋದು. ಈ ಥರ ಮಸಾಲನ ರೆಡಿ ಮಾಡ್ಕೋಬೇಕು. ಈಗ ಕಿವುಚಿಟ್ಟ ಮಾವಿನ ಹಣ್ಣಿಗೆ ಈ ಮಸಾಲನ ಆ್ಯಡ್ ಮಾಡೋದು.
ಇದನ್ನೀಗ ಮಾವಿನ ಹಣ್ಣಿಗೆ ಮಸಾಲನ ಆ್ಯಡ್ ಮಾಡ್ಕೋತಾ ಇದ್ದೇನೆ ನಾನಿಲ್ಲಿ. ಆ್ಯಡ್ ಮಾಡಿಕೊಂಡು ಮತ್ತು ಸ್ವಲ್ಪ ಎಷ್ಟು ಬೇಕು ಅಂತೇಳಿ ಸ್ವಲ್ಪ ನೀರು ಹಾಕ್ಕೋಬೇಕು. ಮಸಾಲಕ್ಕೆ ನೀರು ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ಆಯಿತು. ಮತ್ತು ಉಪ್ಪು ಸ್ವಲ್ಪ ನೋಡಿಕೊಂಡು ಕಮ್ಮಿ ಇದ್ದರೆ ಸ್ವಲ್ಪ ಹಾಕ್ಕೋಬೇಕು. ಓಕೆ ನೋಡಿ, ಇಷ್ಟೇ. ಇದು ಸಿಂಪಲಾಗಿ ನಾವು ಮಾವಿನ ಹಣ್ಣಿನ ಸಾಸಿವೆನ ಈ ಥರ ಮಾಡ್ಕೋಬೇಕು. ಹಸಿ ಸಾಸಿವೆ ಹಾಕಿರೋದ್ರಿಂದ ಟೇಸ್ಟ್ ಮತ್ತು ಸ್ಮೆಲ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಓಕೆ, ಸಿಂಪಲಾಗಿ ಕಾಡು ಮಾವಿನ ಹಣ್ಣು ಸಿಕ್ಕಿದರೆ ಈ ಥರ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.